ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ದಿನಾಂಕ 19 ಜುಲೈ 2025 ಫ್ರೀ ಕೋಚಿಂಗನ್ನು ನೀಡಲಿಕ್ಕೆ, ಅಂದರೆ ಎಸ್ಪೆಷಲಿ ಫಾರ್ SSC, RRB, KS, IAS ಮತ್ತು KPSCಯ ಮೂಲಕ ನಡೆಯುವಂಥ ಗ್ರೂಪ್ ಸಿ ಈ ಒಂದು ಎಕ್ಸಾಮ್ಗಳ ಒಂದು ಫ್ರೀ ಕೋಚಿಂಗನ್ನು ನೀಡಲಿಕ್ಕೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಲಾಗಿತ್ತು. ಸೊ ಈ ಒಂದು ಪರೀಕ್ಷೆಯ ಸಂಭಾವ್ಯ ಕೀ ಉತ್ತರಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡುವ. ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಇಲ್ಲಿ ನಾನು ಹೇಳುವ ಕೀ ಉತ್ತರಗಳು ಕೇವಲ ಸಂಭಾವ್ಯ, ಇವು ಅಂತಿಮವಲ್ಲ. ಓಕೆ, ಸೊ ನಿಮಗೇನಾದರೂ ವೇರಿಯೇಷನ್ ಅನಿಸಿದ್ರೆ ಒನ್ ಟೈಮ್ ನೀವು ಸ್ವಲ್ಪ ಏನಾದರೂ ಗೂಗಲಲ್ಲಿ ಅಥವಾ ಯಾವುದಾದ್ರೂ ಒಂದು ನಿಮ್ಮ ಬುಕ್ಕಿಂದ, ಯಾವುದೇ ಒಂದು ಸೋರ್ಸಿಂದ ನೀವು ಕನ್ಫರ್ಮೇಷನ್ ಮಾಡಿಕೊಳ್ಳಿ. ಫಸ್ಟ್ ಕ್ವಶನ್, ಭಾರತೀಯ ನೌಕಾಪಡೆಯು ಇತ್ತೀಚೆಗೆ INSV ಕೌಂಡಿನ್ಯವನ್ನು ಸೇರ್ಪಡೆಗೊಳಿಸಲಿದೆ. ಇದಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇದು ಹೊಲಿಗೆ ತಂತ್ರಜ್ಞಾನ ಬಳಸಿ ನಿರ್ಮಿಸಿರುವ ಹಡಗಿದೆ. ಓಕೆ, ಇದು ಭಾರತೀಯ ಈಜುಗಾರನ ಸ್ಮರಣಾರ್ಥ ಅಂತ ಹೇಳಿದ್ದಾರೆ. ಓಕೆ, ಆಮೇಲೆ ಈ ಯೋಜನೆಗೆ ಹಣಕಾಸು ಅನುದಾನವನ್ನು ಈ ಸಂಸ್ಕೃತಿ ಸಚಿವಾಲಯ ನೀಡಿದೆ ಮತ್ತು ಇದು ಅರಕ್ಕೋಣಂ ನೌಕಾನೆಲೆಯಲ್ಲಿ ಸೇರ್ಪಡೆಗೊಳಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಆಪ್ಷನ್ 1 ಕರೆಕ್ಟ್ ಅದ. ಓಕೆ, ಆಮೇಲೆ ಆಪ್ಷನ್ 2 ಕೂಡ ಕರೆಕ್ಟ್ ಅದ, ಆಪ್ಷನ್ 3 ಕರೆಕ್ಟ್ ಅದ ಮತ್ತು ಆಪ್ಷನ್ 4 ಇದು ಮೇನ್ಲಿ ಇದು ಕಾರವಾರದಲ್ಲಿದೆ, ಕಾರವಾರ ನೌಕಾನೆಲೆಯಲ್ಲಿ. ಓಕೆ, ಬಟ್ ಐ ಡೋಂಟ್ ನೋ ಅರಕ್ಕೋಣಂ ನೌಕಾನೆಲೆ ಅಂತ ಅಂದಿದ್ದಾರೆ ಇಲ್ಲಿ. ಬಟ್ ಇಲ್ಲಿ ABC ಅಂತರೂ ನಮಗೆ ಕರೆಕ್ಟ್ ಇರುವಂಥ ಮಾಹಿತಿ ಬಂದಿದೆ. ಬಟ್ ಐ ಹೋಪ್, ನನಗೇನು ಅನಿಸುತ್ತೆ, ಆ್ಯಕ್ಚುಲಿ ಇದು ಇಂಡಿಯನ್ ಮರೈನರ್, ಈ ಸ್ವಿಮ್ಮರ್ ಅಲ್ಲ, ಇದು ಮರೈನರ್. ಒಬ್ಬ ಇಂಡಿಯನ್ ಓಲ್ಡ್ ಮರೈನರ್ ಇದ್ದರು, ಅವರ ಒಂದು ಸ್ಮರಣಾರ್ಥ ಈ ಒಂದು ಹೆಸರನ್ನೇ ಇಟ್ಟಿದ್ದಾರೆ. ಬಟ್ ಇಲ್ಲಿ ಈಜುಗಾರ ಅಂತ ಬಂದಿದೆ. ಸೊ ಅದಕ್ಕೆ ಐ ಹೋಪ್ ಇದು ರಾಂಗ್ ಆಗ್ಬೋದು. A ಮತ್ತು C ಮಾತ್ರ ಕರೆಕ್ಟ್ ಆಗುತ್ತಾ. ಸೊ ಇಲ್ಲಿ A ಮತ್ತು C ಮಾತ್ರ ಕರೆಕ್ಟು. ಆಪ್ಷನ್ 2, ಇತ್ತೀಚೆಗೆ ಕಾರ್ಯಕ್ರಮ ಸುದ್ದಿಯಲ್ಲಿದ್ದು ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿರಿ. ಸೊ ಈ ಹೇಳಿಕೆಗಳನ್ನು ನೋಡ್ಕೊಳ್ಳಿ ಒಮ್ಮೆ. ಸೊ ಇಲ್ಲಿ ಉತ್ತರ ಏನಾಗತ್ತಾ, ಈ ಮೇಲಿನ ಎಲ್ಲವೂ ಕರೆಕ್ಟ್ ಆಗ್ತವ. ಆಮೇಲೆ ಕ್ವಶನ್ ನಂಬರ್ 3, ಅಂತಾರಾಷ್ಟ್ರೀಯ ಸೋಲಾರ್ ಅಲಯನ್ಸ್ ISAಗೆ ಸಂಬಂಧಿಸಿದ ಒಂದು ಹೇಳಿಕೆಗಳನ್ನು ಪರಿಗಣಿಸಿರಿ. ಸೊ ಇಲ್ಲಿ ಕೂಡ ಏನಾಗುತ್ತಾ, ಮೇಲಿನ ಎಲ್ಲವೂ ಕರೆಕ್ಟ್ ಆಗ್ತವೆ. ಆಪ್ಷನ್ ನಂಬರ್ 1 ಈಸ್ ಕರೆಕ್ಟ್. ಆಮೇಲೆ 4ನೇ ಕ್ವಶನ್ನು, ಇಲ್ಲಿ ಚಾಗೋಸ್ ದ್ವೀಪಗಳು ಈ ಕೆಳಗಿನ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿವೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಚಾಗೋಸ್, ಈಗ ಇಲ್ಲಿ ನೀವು ಆಪ್ಷನ್ 2 ನೋಡ್ಬೋದು. ಓಕೆ, ಈ ದ್ವೀಪದ ಆಡಳಿತ ಯುನೈಟೆಡ್ ಕಿಂಗ್ಡಮ್ನಿಂದ ಮಾರಿಷಿಯಸ್ಗೆ ಬದಲಾಗಿರುವುದರಿಂದ ಮಾರಿಷಿಯಸ್ ಈ ದ್ವೀಪದ ಮೇಲೆ ಸಾರ್ವಭೌಮತೆ ಪಡೆದಿದೆ ಅಂತ ಅಂದಿದ್ದಾರೆ. ಓಕೆ, ಸೊ ನಾವು ಸಿಂಪಲಾಗಿ ಹೇಳಬೇಕಂದ್ರೆ ಈ ಒಂದು ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ, ಅಡ್ಮಿನಿಸ್ಟ್ರೇಷನು ಟ್ರಾನ್ಸ್ಫರ್ ಆಫ್ ಅಡ್ಮಿನಿಸ್ಟ್ರೇಷನ್ ಫ್ರಾಮ್ UK ಟು ಮಾರಿಷಿಯಸ್, ಇದು ಮಾತ್ರ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು, ಜಿನೆವಾದಲ್ಲಿ ಇತ್ತೀಚೆಗೆ ನಡೆದ 78ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಈ ಕೆಳಕಂಡ ಎಷ್ಟು ಪೂರ್ವ ಆಫ್ರಿಕಾದ ದೇಶಗಳು ಕಾಲ ಅಜಾರ ರೋಗ ನಿರ್ಮೂಲನೆಗಾಗಿ ಪರಸ್ಪರ ಒಂದು ಒಪ್ಪಂದವನ್ನು ಅಥವಾ ಒಡಂಬಡಿಕೆಗೆ ಸಹಿ ಹಾಕಿವೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲೇ ನೋಡಿ, ಸೊ ಇಲ್ಲಿ ಕೊಟ್ಟಂಥ ಒಂದು ಆಪ್ಷನ್ಗಳಲ್ಲಿ ನೋಡಿ, ಆಪ್ಷನಲ್ಲಿ ಏನೇನದಾವ, ಆ್ಯಕ್ಚುಲಿ ಪೂರ್ವ ಆಫ್ರಿಕಾದ ದೇಶಗಳು ಯಾವ್ಯಾವ ಸೈನ್ ಹಾಕಿದಾವಂದ್ರೆ ಚಾಡ, ಆಮೇಲೆ ಡಿಜಿಬೋಟಿ ನೋಡಿ, ಆಪ್ಷನ್ 2 ಇದೆ, ಡಿಜಿಬೋಟಿ ಇದೆ. ಓಕೆ, ಆಮೇಲೆ ಇಥಿಯೋಪಿಯಾ ಇದೆ, ಆಮೇಲೆ ಸೊಮಾಲಿಯಾ ಇದೆ, ಅದರಂತೆ ಸೌತ್ ಸುಡಾನ್ ಇದೆ, ಅಂದರೆ ದಕ್ಷಿಣ ಸುಡಾನು, ಅದೇ ರೀತಿ ಸುಡಾನ್. ಅಂದರೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಎಲ್ಲವೂ ಇವು ಸಹಿ ಹಾಕಿವೆ. ಇದನ್ನು ಹಿಡಿದು ಚಾಡ್ ಒಂದು. ಓಕೆ, ಇವು ಪೂರ್ವ ಆಫ್ರಿಕಾದ ದೇಶಗಳು.
ಆಮೇಲೆ ಕ್ವೆಶ್ಚನ್ ನಂಬರ್ 6 ನೋಡಿ. ಇತ್ತೀಚೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸುದ್ದಿಯಲ್ಲಿತ್ತು. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿರಿ. ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವಂತ ಕೇಳಿದ್ದಾರೆ. ಸೊ ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಈ ಎಲ್ಲ ಹೇಳಿಕೆಗಳು ಸರಿಯಾಗಿದ್ದಾವ. ನೆಕ್ಸ್ಟು, ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಕುರಿತಾದ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿರಿ. ಇಲ್ಲ ನೋಡಿ, ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಆಪ್ಷನ್ 2 ಕರೆಕ್ಟ್ ಅದ. 3 ಮಾತ್ರ ಸರಿಯಾಗಿದೆ. ಸಿ ಅಷ್ಟೇ ಕರೆಕ್ಟ್ ಇದೆ. 3 ಮಾತ್ರ ಸರಿಯಾಗಿದೆ. 2025ರಲ್ಲಿ ಕರ್ನಾಟಕದ ಈ ಕೆಳಕಂಡ ಯಾವೆಲ್ಲ ರೈಲ್ವೆ ನಿಲ್ದಾಣಗಳನ್ನು ಅಮೃತ್ ನಿಲ್ದಾಣಗಳನ್ನಾಗಿ ಮರು ಅಭಿವೃದ್ಧಿಪಡಿಸಲಾಗಿದೆ? ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ನೋಡಿ, ಮುನಿರಾಬಾದ್ ಒಂದಾಗುತ್ತೆ, ಆಮೇಲೆ ಬಾಗಲಕೋಟೆ ಒಂದಾಗುತ್ತೆ, ಆಮೇಲೆ ಗದಗ ಆಗುತ್ತೆ, ಗೋಕಾಕ್ ರೋಡ್ ಎಲ್ಲ ಆಪ್ಷನಲ್ಲಿ, ಆಮೇಲೆ ಧಾರವಾಡ. ಓಕೆ, ಈ ಒಂದು 5 ರೈಲ್ವೆ ಸ್ಟೇಷನ್ಸು ಇವು ಇನ್ಕ್ಲೂಡ್ ಆಗಿದ್ದಾವೆ. ಇದರಲ್ಲಿ ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮಲ್ಲಿ. ಅಂದರೆ ಟೋಟಲ್ ಎಷ್ಟು? 4. ಕೇವಲ 4 ಮಾತ್ರ ಸರಿಯಾಗಿವೆ. ನೆಕ್ಸ್ಟು, ಕೇರೇಜ್ ಸ್ಟೇಟ್ ಶ್ರೇಯಾಂಕಗಳು 2025ಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಪರಿಗಣಿಸಿರಿ. ಇಲ್ಲಿ 9ನೇ ಕ್ವೆಶ್ಚನ್ ನೋಡಿ. ಇಲ್ಲಿ ಕೂಡ ಮ್ಯಾಕ್ಸಿಮಮ್ ಎಲ್ಲವನ್ನು ಇಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ಗಳನ್ನು ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ಗಳಲ್ಲಿ ಎಲ್ಲವೂ ಸರಿಯಾಗಿದ್ದಾವಂತ ನಾವಿಲ್ಲಿ ಹೇಳ್ಬೋದು. ಆಮೇಲೆ 10ನೇ ಕ್ವೆಶ್ಚನ್ ನೋಡಿ, ಬಿ ಸ್ಮೈಲ್ ಅಂದ್ರೇನು? ಬಿ ಸ್ಮೈಲ್ ಅಂದ್ರೇನು? ಬಿ ಸ್ಮೈಲ್ ಈಸ್ ಅ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಫಾರ್ ಇಂಪ್ಲಿಮೆಂಟಿಂಗ್ ದ ಲಾರ್ಜ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇನ್ ಬೆಂಗಳೂರು. ಅಂದರೆ ಇಲ್ಲಿ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಕರ್ನಾಟಕ ಪ್ಲ್ಯಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಇದ್ರ ರಿಲೇಟೆಡ್ ಒಂದು ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ ಕೊಟ್ಟಂಥ ಆಪ್ಷನ್ಗಳಲ್ಲಿ. ಓಕೆ, ಸೊ ಇಲ್ಲಿ ಕೊಟ್ಟಂಥ ಒಂದು ಆಪ್ಷನ್ಗಳಲ್ಲಿ ನಮಗೆ ಒಂದು ಎಕ್ಸಾಕ್ಟಾಗಿ ಒಂದು ಇಲ್ಲಿ ಆಪ್ಷನ್ಗಳದ ಒಂದು ಏನಪ್ಪ ಆನ್ಸರ್ ಸಿಗ್ತಾಯಿಲ್ಲ. ಸೊ ಇದನ್ನು ನಾನು ಸ್ಕಿಪ್ ಮಾಡ್ತೇನೆ, ಬೆಟರು. ಆಮೇಲೆ 12ನೇ ಕ್ವೆಶ್ಚನ್ ನೋಡ್ಕೊಳ್ಳಿ. ಇಲ್ಲಿ ಹೊಂದಿಸಿ ಬರೆಯಿದೆ. ಕವಾಯತ್ತು ಅಂದರೆ ಎಕ್ಸರ್ಸೈಸು ಮತ್ತು ಕಂಟ್ರಿ ಯಾವ್ಯಾವ ಒಂದಕ್ಕೊಂದು ಮ್ಯಾಚ್ ಆಗುತ್ತವ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ನೋಡಿ. ಒಂದೇದೇನದ ಜಸ್ಟ್ ಇಯರ್. ಓಕೆ, ವರುಣ ಇದಕ್ಕೆ ಇದು ಫ್ರಾನ್ಸ್, ಸೈಕ್ಲೋನ್ ಈಜಿಪ್ಟ್, ಇಂದ್ರ ಇದು ಈಜಿ ಇದೆ ರಷ್ಯಾ ನೋಡಿ, ಇಂದ್ರ. ಓಕೆ, IND ಫಾರ್ ಇಂಡಿಯಾ, RA ಫಾರ್ ರಷ್ಯಾ. ನೆಕ್ಸ್ಟ್ ಧರ್ಮ ಗಾರ್ಡಿಯನ್, ಇದು ಜಪಾನ್. ಸೂರ್ಯಕಿರಣ ನೇಪಾಳ್. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಸಿಂಪಲ್. ಹಿಂದೂ ಮಹಾಸಾಗರ ವ್ಯಾಪ್ತಿಯಲ್ಲಿರುವ ಈ ಕೆಳಕಂಡ ಬಂದರುಗಳನ್ನು ಹೊಂದಿಸಿ ಬರೆಯಿರಿ. ನೋಡಿ, ಬಂದರಿನ ಹೆಸರು ಮತ್ತು ದೇಶ. ನಿಮಗೆ ಅವು ಬಂದರುಗಳು ಗೊತ್ತಿದ್ದು ಅಂತ ನೀವು ಈಸಿಯಾಗಿ ಇಲ್ಲಿ ಏನಪ್ಪ ಪರ್ಫೆಕ್ಟಾಗಿ ಮ್ಯಾಚ್ ಮಾಡ್ಬೋದು. ನೋಡಿ, ಇಲ್ಲಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇಲ್ಲಿ ಆಪ್ಷನ್ 2 ಅಂದರೆ ಗ್ವಾದರ್, ಇದು ಪಾಕಿಸ್ತಾನದಲ್ಲಿ ಬರ್ತದೆ. ಡೋರಾಲೆ, ಇದು ಡಿಜಿಬೌಟಿಯಲ್ಲಿ ಬರ್ತದೆ. ಹಂಬನ್ ತೋಟ, ಇದು ಶ್ರೀಲಂಕಾ. ಲಾಮು
ಇದು ಕಿನಿಯಾದಲ್ಲಿ ಬರ್ತದೆ. ಪೈರಾ ಇದು ಬಾಂಗ್ಲಾದೇಶ್. ಆಪ್ಷನ್ 2 ಇಸ್ ದ ಕರೆಕ್ಟ್. ನೆಕ್ಸ್ಟು 14ನೇ ಕ್ವಶನ್ನು, ಜುಲೈ 2025ರಲ್ಲಿ ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಅಪ್ಲಿಕೇಶನ್ ಲ್ಯಾಬ್ರೋಟರಿ 2 ಸುಧಾರಿತ ಸಂವಹನ ವ್ಯವಸ್ಥೆಗಳ ಮೈದಾನ ಪರೀಕ್ಷೆಯನ್ನು ಯಶಸ್ವಿಯಾಗಿ ಯಾವ ಸ್ಥಳದಲ್ಲಿ ನಡೆಸಿತು? ಸೊ ಇಲ್ಲಿ ಪೋಖ್ರಾನ್ ರಾಜಸ್ಥಾನ ಆಗುತ್ತೆ. ಸಾರಿ ಪೋಖ್ರಾನ್ ಅಲ್ಲ, ಜೋಶಿಮಠ್ ಉತ್ತರಾಖಂಡ. ಜೋಶಿಮಠ್ ಉತ್ತರಾಖಂಡ ಇದು ಕರೆಕ್ಟ್ ಆಗುತ್ತೆ. ಓಕೆ, ಆಮೇಲೆ 15ನೇ ಕ್ವಶನ್ ನೋಡಿ, ಎಲ್ಲ ಮ್ಯಾಕ್ಸಿಮಮ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಕೇಳಿದ್ದಾರೆ. ಕರೆಂಟ್ ಅಫೇರ್ಸನ್ನೇ ಯಾರು ಚೆನ್ನಾಗಿ ಓದ್ಕೊಂಡಿದ್ರಿ ಅವರಿಗೆ ಇದು ಈಸಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಜೂನ್ 18, 2025ರಂದು ನಿಧನರಾದ ಪ್ರಸಿದ್ಧ ಪರಿಸರ ಶಾಸ್ತ್ರಜ್ಞ ಯಾರಪ್ಪ? ಶ್ರೀ ಮಾರುತಿ ಚಿತ್ತಂಪಲ್ಲಿಯವರು ಏನೆಂದು ಜನಪ್ರಿಯರಾಗಿದ್ದರು? ಓಕೆ ನೋಡಿ, ಏನದು ಕ್ವಶನ್ನು ಆ್ಯಕ್ಚುಲಿ, ದ ಎನ್ವೈರ್ಮೆಂಟಲ್ ಸ್ಪೆಷಲಿಸ್ಟ್ ಆರ್ ಪೋಯೆಟ್ ಪದ್ಮಶ್ರೀ ಅವಾರ್ಡಿ ಮಾರುತಿ ಚಿತ್ತಂಪಲ್ಲಿ ಅವರು ಎದಕ್ಕೆ ಫೇಮಸ್ ಆಗಿದ್ದರು ಅಂತ ಕೇಳಿದ್ದಾರೆ. ಒಂದು ವೃಕ್ಷ ರಕ್ಷಕ ಅಂದರೆ ಏನೆಂದು ಜನಪ್ರಿಯರಾಗಿದ್ದರು? ಅವರು ಅರಣ್ಯ ಋಷಿ ಅಂತ ಫೇಮಸ್ ಆಗಿದ್ದರು, ಅಥವಾ ಸೇಜ್ ಆಫ್ ದಿ ಫಾರೆಸ್ಟ್. ಓಕೆ, ನೆಕ್ಸ್ಟು, ಪುಣೆಯಲ್ಲಿರುವ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರೋನಮಿ ಆ್ಯಂಡ್ ಆಸ್ಟ್ರೋಫಿಸಿಕ್ಸ್ನ ಸಂಸ್ಥಾಪಕ ನಿರ್ದೇಶಕರು ಯಾರು? ಪುಣೆಯಲ್ಲಿರೋ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್. ಡಾಕ್ಟರ್ ಜಯಂತ್ ವಿಷ್ಣು ನಾರ್ವೇಕರ್. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವ ಪುಸ್ತಕ ಅಥವಾ ಪುಸ್ತಕಗಳು ಬಾನು ಮುಸ್ತಾಕ್ ಅವರಿಂದ ಬರೆಯಲ್ಪಟ್ಟಿವೆ? ನೋಡಿ, ಮೊನ್ನೆಯವರಿಗೆ ಏನು ಸಿಕ್ಕದ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಹೆಜ್ಜೆ ಮೂಡಿದ ಹಾದಿ, ಬೆಂಕಿ ಮಳೆ ಮತ್ತು ಎದೆಯ ಹನತಿ. ಇದು ಭಾಳ ಫೇಮಸ್, ಇದಕ್ಕೆ ಅವರಿಗೆ ಅವಾರ್ಡ್ ಸಿಕ್ಕಿದೆ. ಯಾವುದು? ಬೂಕರ್. ಮತ್ತು ಇನ್ನೊಂದಿದೆ ಏನಪ್ಪ, ಸಫೀರಾ, ಹಸೀನಾ ಮತ್ತು ಇತರ ಕಥೆಗಳು, ಹಾಗೂ ಹೆಣ್ಣು ಹದ್ದಿನ ಸ್ವಯಂವರ. ಓಕೆ, ಹೀಗೆ ಮುಂತಾದ ಏನಪ್ಪ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಓಕೆ, ಸೊ ಇಲ್ಲಿ ABC ಮಾತ್ರ ಕರೆಕ್ಟ್ ಆಗುತ್ತೆ. ನೆಕ್ಸ್ಟು 18ನೇ ಕ್ವಶನ್ ಏನದ? ಇತ್ತೀಚೆಗೆ ಭಾರತದ ಚುನಾವಣಾ ಆಯೋಗವು 345 RUPPsಗಳನ್ನು ಪಟ್ಟಿಯಿಂದ ಹೊರಹಾಕುವ ಉಪಕ್ರಮವನ್ನು ಪ್ರಾರಂಭಿಸಿದೆ. RUPP ಅಂದರೆ ಏನು ಅಂತ ಕೇಳಿದ್ದಾರೆ. RUPP ಅಂದರೆ ಏನಪ್ಪ? ಸಿಂಪಲ್, ಆಪ್ಷನ್ 1 ಆಗುತ್ತೆ. ರಿಜಿಸ್ಟರ್ಡ್ ಅನ್ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್, ಆಪ್ಷನ್ 1. ನೆಕ್ಸ್ಟು, ಇಲ್ಲಿ 19ನೇದು, ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋದಂಥ Axiom 4 ಮಿಷನ್ ತಂಡವು ಯಾವ ಕಂಟ್ರಿ ರಾಷ್ಟ್ರ ಗಗನಯಾನಿಗಳನ್ನು ಒಳಗೊಂಡಿತ್ತು? ವಿಚ್ ನೇಷನ್ ಆಸ್ಟ್ರೋನಮರ್ಸ್? ಇದರಲ್ಲಿ ಯಾರ್ಯಾರು ಇದ್ರಪ್ಪ? ಯುನೈಟೆಡ್ ಸ್ಟೇಟ್ಸ್ ಇತ್ತು, ರಷ್ಯಾ ಇತ್ತು, ರಷ್ಯಾ ಇಲ್ಲಿ ಆಪ್ಷನಲ್ಲಿ ಇಲ್ಲ, ಯುರೋಪ್ ಇತ್ತು. ಯುರೋಪ್ ಅಂದರೆ ಇವೆಲ್ಲ ಬಂದು, ಅಂದರೆ ಯುರೋಪ್ ಅಂದರೆ ಏನು? ಯುರೋಪ್ ಸ್ಪೇಸ್ ಏಜೆನ್ಸಿ. ಆಮೇಲೆ ಜಪಾನ್ ಇತ್ತು ಮತ್ತು ಕೆನಡಾ ಇತ್ತು. ಓಕೆ, ಇಲ್ಲಿ ಕೊಟ್ಟಂಥ ಆಪ್ಷನ್ಗಳನ್ನು ನಾವು ಏನಪ್ಪ ಗಮನ ಹರಿಸಿದ್ದೀವಿ ಅಂದರೆ, ಸೊ ಅದಕ್ಕೆ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಯುನೈಟೆಡ್ ಸ್ಟೇಟ್ಸು, ಭಾರತ, ಇಂಡಿಯಾ. ನೋಡಿ, ಇಂಡಿಯಾದಿಂದ ಶುಭಾಂಶು ಶುಕ್ಲಾ ಹೋಗಿದ್ದರು, ಅರ್ಥ ಆಯ್ತಾರೆ, ಅವರು ಪೈಲಟಾಗಿ ಹೋಗಿದ್ದರು. ಆಮೇಲೆ ಪೋಲೆಂಡು, ಆಮೇಲೆ ಹಂಗೇರಿ. ಅಂದರೆ ಇಲ್ಲಿ ABDE ಕರೆಕ್ಟ್ ಆಗುತ್ತೆ. ABDE, ಆಪ್ಷನ್ 2 ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 20ನೇ ಕ್ವಶನ್ ನೋಡಿ,
ಇತ್ತೀಚೆಗೆ ಭಾರತದ ಕೇಂದ್ರ ಕ್ಯಾಬಿನೆಟ್ ರಾಷ್ಟ್ರೀಯ ಕ್ರೀಡಾ ನೀತಿ NSP 2025ಕ್ಕೆ ಅನುಮೋದನೆ ನೀಡಿದೆ. ಇದು ಈ ಕೆಳಗಿನ ಯಾವ ಕ್ರೀಡಾ ನೀತಿಗೆ ಅಥವಾ ನೀತಿಯ ಬದಲಾಗಿ ಜಾರಿಗೊಳಿಸಲ್ಪಡುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ರಾಷ್ಟ್ರೀಯ ಕ್ರೀಡಾ ನೀತಿ 2001 ಇದು ಕರೆಕ್ಟ್ ಆಗುತ್ತೆ. ಓಕೆ, ಸೊ 21 ಕ್ವಶನ್ ನೋಡಿ. ಇತ್ತೀಚೆಗೆ ಭಾರತ್ ಜನ್ ಸುದ್ದಿಯಲ್ಲಿದೆ. ಇದು ಭಾರತ್ ಜನ್ ಅಂದರೆ ಏನು? ಸೊ ಇಲ್ಲಿ ಸರಿಯಾದಂಥ ಉತ್ತರ ಏನಾಗುತ್ತೆ? ಆಪ್ಷನ್ ನಂಬರ್ 1 ಆಗುತ್ತೆ. ಭಾರತ್ ಜನ್ ಅಂದರೆ ಇದು ಸ್ವದೇಶಿಯಾಗಿ ಅಭಿವೃದ್ಧಿಪಡಿಸಲಾದ AI ಆಧಾರಿತ ಮಲ್ಟಿ ಮಾಡೆಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಓಕೆ, ಸೊ ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ ಹೊಂದಿಸಿ ಬರೀರಿ ನೋಡಿ. ಈ ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆಧರಿಸಿ. ಒಂದು ಕಡೆ ಹುಲಿ ರಕ್ಷಿತಾರಣ್ಯ, ಒಂದು ಕಡೆ ರಾಜ್ಯ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲೇ ಸೊ ಕರೆಕ್ಟ್ ಏನಾಗ್ತವ? ಸೊ ಆಪ್ಷನ್ ನಂಬರ್ 4 ಕರೆಕ್ಟ್ ಆಗ್ತದೆ. ಆಪ್ಷನ್ ನಂಬರ್ 4 ಅಂದರೆ ಯಾವುದು ನೋಡಿ? ಮಾಧವ್ ಇದು ಮಧ್ಯಪ್ರದೇಶ, ರಾಣಿಪುರ್ ಉತ್ತರ ಪ್ರದೇಶ, ಗುರು ಘಾಸಿದಾಸ್ ಅಥವಾ ತಮೋರ್ ಪಿಂಗ್ಲಾ ಇದು ಛತ್ತೀಸ್ಗಢ, ಆಮೇಲೆ ಧೋಲ್ಪುರ್ ಕರೌಲಿ ಇದು ರಾಜಸ್ಥಾನ್. ಆಪ್ಷನ್ 4 ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು ಧ್ರುವ ಎಂಬ ನೀತಿ ದಾಖಲೆಯನ್ನು ಬಿಡುಗಡೆ ಮಾಡಿದೆ. ಇದರ ಅಂಶಗಳು ಏನು? ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಓಕೆ, ಸೊ ನಾನು ಈ ಒಂದು ಕ್ವಶನನ್ನು ಸ್ಕಿಪ್ ಮಾಡ್ತೀನಿ. ಆಮೇಲೆ ಕರ್ನಾಟಕ ಶುದ್ಧ ಗಾಳಿ ಕ್ರಿಯಾ ಯೋಜನೆ 2025ಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಕೊಟ್ಟಂಥ ಹೇಳಿಕೆಗಳಲ್ಲೇ ಮೇಲಿನ ಎಲ್ಲವೂ ಕರೆಕ್ಟ್ ಅದಾವ. ನೆಕ್ಸ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ಪಾವತಿ ನಿಯಂತ್ರಣ ಮಂಡಳಿ ಅಂದರೆ PRBಯನ್ನು ಸ್ಥಾಪಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕೂಡ ಎಲ್ಲವೂ ಕರೆಕ್ಟ್ ಆಗ್ತವ. ಸ್ಟೇಟ್ಮೆಂಟ್ 4 ಈಸ್ ದ ಕರೆಕ್ಟ್. ಇಪ್ಪತ್ತಾರನೇ ಕ್ವಶನ್ ನೋಡಿ. 26ನೇ ಕ್ವಶನಲ್ಲಿ ಏನು ಹೇಳಿದೆ ನೋಡಿ. ಈ ಸಿಲೋಗಿಸಮ್ ಅಂತಾರೆ ಇದಕ್ಕೆ. ಕೆಲವು ಪುಸ್ತಕಗಳು ನೋಡಿ, ಜಸ್ಟ್ ಮಿಂಟ ಸಿಂಪಲ್ ಅದ. ಕೆಲವು ಪುಸ್ತಕಗಳು ಇರೇಸರ್ಗಳಾಗಿವೆ. ಪುಸ್ತಕ ಅಂದರೆ B, ಬುಕ್ಕು, ಆಮೇಲೆ ಇರೇಸರ್ E. ಓಕೆ, ಕೆಲವು ಇರೇಸರ್ಗಳು ಪೆನ್ಸಿಲ್ಗಳಾಗಿವೆ. ಪೆನ್ಸಿಲ್ ಓಕೆ, ಯಾವುದೇ ಪೆನ್ಸಿಲ್ಲು ಪೆನ್ನು ಅಲ್ಲ. ಯಾವುದೇ ಪೆನ್ಸಿಲ್ ಪೆನ್ನು ಅಲ್ಲ ಅಂದರೆ ಇದು ಪೆನ್ ಅಲ್ಲ, ಇದಕ್ಕೆ ಸಂಬಂಧ ಬರೋದಿಲ್ಲ. ಅಂದರೆ ಇದರ ಮೇಲೆ ತೀರ್ಮಾನ ಏನು ತೆಗೆದುಕೊಳ್ತೀರಿ? ಕೆಲವು ಪೆನ್ನುಗಳು ಪುಸ್ತಕಗಳಾಗಿವೆ. ನೋಡಿ ಇಲ್ಲಿ ಪೆನ್ ಅದ, ಪೆನ್ನಿಗೆ ಪೆನ್ಸಿಲಿಗೆ ಏನು ಸಂಬಂಧ ಇಲ್ಲ. ಅಂದರೆ ಬುಕ್ಕಿಗೆ ಏನಾದರೂ ಸಂಬಂಧ ಬರುತ್ತಾ? ನೋಡಿ, ಯಾವುದೇ ಪೆನ್ನುಗಳು ಪುಸ್ತಕಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಎಲ್ಲ ಏನಾಗ್ತದೆ? ಫಾಲೋ ಆಗಂಗಿಲ್ಲ. ಯಾಕೆ? ಇಲ್ಲಿ ಯಾವುದೇ ಒಂದು ಪೆನ್ನುಗಳು ಪೆನ್ಸಿಲ್ ಇಲ್ಲ ಅಂದರೆ ಬುಕ್ ಆಗಂಗಿಲ್ಲ. ಹೌದಾ? ಇದೇನಾಗ್ತದೆ? ಕೆಲವು ಪೆನ್ನುಗಳು ಪುಸ್ತಕಗಳಾಗಿವೆ, ಇದು ರಾಂಗ್ ಆಗ್ತದೆ. ಕೆಲವು ಪೆನ್ಸಿಲ್ಗಳು ಪುಸ್ತಕಗಳಾಗಿವೆ. ನೋಡಿ, ಇದು ಪೆನ್ಸಿಲ್ಲು, ಇವು ಪುಸ್ತಕಗಳಾಗಿವೆ ಅಂತ ಕೊಟ್ಟಿದ್ದಾರೆ B. ಓಕೆ, ಸೊ ಐ ಹೋಪ್ ಇದು ನೋಡಿ, ಇದು ಪೆನ್ಸಿಲ್ಲು, ಇದು ಪುಸ್ತಕ. ಓಕೆ, ಇದು 0 ಆಗ್ತದೆ. ಅಂದರೆ ಇದು ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ರೀತಿ ತೆಗೆದಿದ್ದೀವಿ. ಪಾಸಿಬಿಲಿಟಿ ಈ ರೀತಿ ಇದ್ದರೆ ಅಂದರೆ ಬುಕ್ ಇದು ಇರೇಸರು, ಇದು ಪೆನ್ಸಿಲು, ಈ ರೀತಿ ಇದ್ದರೆ ಆಗೋದಿಲ್ಲ. ಅದಕ್ಕೆ ಇದು ಕೂಡ ಫಾಲೋ ಆಗೋದಿಲ್ಲ. ಆಮೇಲೆ ಕೆಲವು ಪೆನ್ನುಗಳು ಇರೇಸರ್ಗಳಾಗಿವೆ. ಕೆಲವು ಪೆನ್ನುಗಳು ಇರೇಸರ್. ನೋಡಿ, ಪೆನ್ನು ಇರೇಸರ್ ಅಂದಿದ್ದಾರೆ. ಓಕೆ, ಸೊ ಅದಕ್ಕೆ ಇಲ್ಲಿ ಏನಾಗ್ತವ? ಇದು ಕೂಡ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಏನಂತೀನಿ ನಾನು, ಯಾವುದೇ ತೀರ್ಮಾನವು ಅನ್ವಯಿಸುವುದಿಲ್ಲ. ಓಕೆ, 1, 2, 3 ಯಾವುದೇ ಅನ್ವಯಿಸುವುದಿಲ್ಲ.
ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಹೇಳಿದ ಮೇಲೆ ನಿಮಗೆ ಗೊತ್ತಾಗೋದಿಲ್ಲ. ಅರ್ಥ ಆಯ್ತಾ? ಆಮೇಲೆ 27th ಕ್ವೆಶ್ಚನ್ ನೋಡಿ. ಇಲ್ಲಿ ಒಂದು ಪೈ ಚಾರ್ಟನ್ನು ಕೊಟ್ಟಿದ್ದಾರೆ. ಈ ಪೈ ಚಾರ್ಟ್ಗೆ ಸಂಬಂಧಪಟ್ಟಂಥ ಒಂದು ಕ್ವೆಶ್ಚನ್ಗೆ ಆನ್ಸರನ್ನು ನಾವು ಕಂಡುಹಿಡಿಬೇಕು. ಒಂದು ಹಾಸ್ಟೆಲ್ನ ಒಂದು ನಿರ್ದಿಷ್ಟ ತಿಂಗಳಿನ ಖರ್ಚು ವೆಚ್ಚಗಳು 6 ಲಕ್ಷ ಇದೆ. ಖರ್ಚು ವೆಚ್ಚಗಳ ವಿವಿಧ ಶೀರ್ಷಿಕೆಗಳನ್ನು 1ರಿಂದ 4ರವರೆಗೆ ಸೂಚಿಸಿದ್ದು ಈ ಕೆಳಗಿನ ಪೈ ಚಾರ್ಟ್ನಲ್ಲಿ ತೋರಿಸಲಾಗಿದೆ. ಇತರೆ ವೆಚ್ಚಗಳಿಗಾಗಿ ವ್ಯಯಿಸಿದ ಹಣದ ಮೊತ್ತವನ್ನು ಕಂಡುಹಿಡಿಯಿರಿ. ನೋಡಿ, ಇತರೆ ವೆಚ್ಚ ಅಂದರೆ ಯಾವುದು? 4th 108. ಓಕೆ, 108 ಅಂದ್ರೆ ಇಲ್ಲಿ 6 ಲಕ್ಷ ಕೊಟ್ಟಿದ್ದಾರೆ. ಸಿಂಪಲ್ ಅದು ನೋಡಿ. 108 ಎಷ್ಟಕ್ಕದ? ಟೋಟಲ್ 360 ಡಿಗ್ರಿ ಒಳಗೆ 108 ಅದ. ಬಟ್ ನಮಗೆ ವೆಚ್ಚದಲ್ಲಿ ಬೇಕಾಗಿದೆ 6 ಲ್ಯಾಕ್. ಓಕೆ, 6 ಲ್ಯಾಕ್ ಅಂದರೆ ನೀವು ಇದನ್ನು ಕ್ಯಾನ್ಸಲ್ ಮಾಡಿ. ಓಕೆ, 12 3 36, 12 9 108, 3 1 3 ಅಂದರೆ ನಿಮ್ಗೆ ಇಲ್ಲಿ ಏನಾಗುತ್ತೆ? ಇದು 3 × 60,000. 3 × 60,000 ಅಂದರೆ ಎಷ್ಟು? 1,80,000 ಇಸ್ ದ ಕರೆಕ್ಟ್ ಆನ್ಸರ್. ಸಿಂಪಲ್ಲು, ಈ ರೀತಿ ನೀವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟು 125 ವಿದ್ಯಾರ್ಥಿಗಳಲ್ಲಿ 72% ವಿದ್ಯಾರ್ಥಿಗಳು ಗಣಿತದಲ್ಲಿ ಆಸಕ್ತಿಯನ್ನು ಹೊಂದಿರುವವರು. ಗಣಿತದಲ್ಲಿ ಆಸಕ್ತಿ ಇಲ್ಲದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ನೋಡಿ, ಸಿಂಪಲ್ ಅದ. ಈಗ ಟೋಟಲ್ 125 ವಿದ್ಯಾರ್ಥಿಗಳದಾರ. ಅದರಲ್ಲೇ 72% ಗಣಿತದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ. ಎಷ್ಟು ಅದರಪ್ಪ ಆಸಕ್ತಿ ಅಂತ ನೋಡಿ. ಈಗ 25 4 25 5 4 1 4 8 32. ಆಮೇಲೆ 18 × 5 18 5 90. ಅಂದರೆ 90 ಅಭ್ಯರ್ಥಿಗಳು. ಈ 125ರಲ್ಲೇ 90 ಅಭ್ಯರ್ಥಿಗಳು ಆಸಕ್ತಿ. ಇನ್ನು ಆಸಕ್ತಿ ಇಲ್ಲದ ಅಭ್ಯರ್ಥಿಗಳ ಸಂಖ್ಯೆ ಅಂದರೆ ಇದು ಮೈನಸ್ ಮಾಡಿ ಎಷ್ಟಾಗುತ್ತಾ? 35. ಎಷ್ಟಾಯಿತು ಇಲ್ಲಿ? 35 ಅಂದರೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು 29ನೇದು. 8 ಮೀಟರ್ ಎತ್ತರದ ವಿದ್ಯುತ್ ಕಂಬವು 6 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ನೋಡಿ, ಇದು 8 ಮೀಟರ್ ಎತ್ತರದ ವಿದ್ಯುತ್ ಕಂಬ 6 ಮೀಟರ್ ಉದ್ದದ ನೆರಳನ್ನು, ಇದು 8, ಇದು 6 ಮೀಟರ್ ನೆರಳನ್ನು ಉಂಟು ಮಾಡುತ್ತದೆ. ಹಾಗಾದರೆ ಇದೇ ರೀತಿಯ ಸಂದರ್ಭದಲ್ಲಿ 36 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ ಮರದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ ನೋಡಿ, ಈ ರೀತಿ ಆಗುತ್ತೆ. ಅದು ಕಟ್ಕೊಂಡು ಹೆಂಗಲ್ಲಾಗತ್ತೆ. ಇದನ್ನು ನೀವು ಯಾವ ರೀತಿ ಸಾಲ್ವ್ ಮಾಡ್ತೀರಿ? ಈಗ ಇಲ್ಲಿ ಸಿಂಪಲ್ ಅದ. ಜರ್ಸಿಯರ್ ಈಗ ಹೈಟ್ ಆಫ್ ದಿ ಕಂಬ ಅಂದ್ರೆ ಒಂದು ರೋಡ್ ಅಂತ ತಿಳ್ಕೊಳ್ಳಿ. ಅದೆಷ್ಟದ? 8 ಅದ. ಆಮೇಲೆ ಲೆಂತ್ ಆಫ್ ದಿ ಶಾಡೋ ಎಷ್ಟದ? 6 ಅದ. ಲೆಂತ್ ಆಫ್ ದಿ ಶಾಡೋ ಎಷ್ಟದ? ಇಲ್ಲಿ ಇದು 36 ಅದ. ಹೈಟ್ ಆಫ್ ದಿ ಆಬ್ಜೆಕ್ಟ್ ಅಂದರೆ ಆ ಒಂದು ಮರದ ಎತ್ತರ ಎಷ್ಟದ? ಮರ ಅಂದರೆ ಏನು? ಟ್ರೀ, HT ಕ್ವಶನ್ ಮಾರ್ಕ್. ಓಕೆ, ಸೊ ಈಗ ನಾವು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 8/6 = x/36. 6 6 ಸೊ ದೆನ್ 6 × 8 8 6 48 ಮೀಟರ್. ಓಕೆ, ಸೊ ಇಲ್ಲಿ ಏನಾಗುತ್ತೆ? ಕರೆಕ್ಟ್ ಆನ್ಸರು 48 ಮೀಟರ್ ಇಸ್ ದ ಕರೆಕ್ಟ್ ಆನ್ಸರ್. ಶಿಕ್ಷಕಿ ತಮ್ಮ ತರಗತಿಯಲ್ಲಿ ವಿದ್ಯಾರ್ಥಿಯೊಬ್ಬ ಪಡೆದಿರುವ ಗರಿಷ್ಠ ಅಂಕಗಳು ಕನಿಷ್ಠ ಅಂಕಗಳ ಅರ್ಧದ ಜೊತೆಗೆ 73 ಸೇರಿಸಿದಷ್ಟಕ್ಕೆ ಸಮ ಎಂದು ಹೇಳುತ್ತಾರೆ. ಗರಿಷ್ಠ ಅಂಕಗಳು 97 ಆಗಿದ್ದರೆ ಕನಿಷ್ಠ ಅಂಕಗಳು ಎಷ್ಟು? ನೋಡಿ, ಈ ಒಂದು ಸಂದರ್ಭದಲ್ಲಿ ಒಂದು ಸೂತ್ರ ಬರುತ್ತೆ. ನಾನು ಡೈರೆಕ್ಟ್ ಅದು ಅಪ್ಲೈ ಮಾಡಿ ಹೇಳ್ತೀನಿ. 97 = ½ ಇಂಟು ಮಿನಿಮಮ್ ಅಂದರೆ ಅರ್ಧದ ಜೊತೆ ಅಂದಿದ್ದಾರಲ್ಲ, ಮಿನಿಮಮ್ ಮಾರ್ಕ್ಸ್ ಅಂದರೆ ಪಡೆದಂಥ ಮಾರ್ಕ್ಸು ಪ್ಲಸ್ 73. ಓಕೆ, 73 ಅಂದರೆ ಇಲ್ಲಿ ಏನಾಗುತ್ತೆ? ಸೊ ಈಗ ಇದು 97 ಈ ಕಡೆ ಬರುತ್ತೆ. ಮಿನಿಮಮ್ ಬೈ 2 = 97 - 73 ಎಷ್ಟಾಯ್ತಪ್ಪ? ಇದು
24 ಆಯಿತು. ಓಕೆ, ಆಮೇಲೆ ಇದು 2 ಈ ಕಡೆ ಬರುತ್ತೆ. 24 ಇಂಟು 2 ಎಷ್ಟು? 48. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? 48. ಈ ಕೆಳಗಿನ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಎಕ್ಸ್ನ ಬೆಲೆ ನೋಡಿ, ಎಕ್ಸ್ ಇದು ಹೇಗಿದೆ? ಎಕ್ಸು ಒಂದು ಟೈಮ್ ಯೋಚನೆ ಮಾಡಿ ನೋಡಿ. ಇದೊಂದು ಕ್ವಾರ್ಟರ್ ಆಗುತ್ತೆ, ಇದೊಂದು ಕ್ವಾರ್ಟರ್ ಆಗುತ್ತೆ, ಇದೊಂದು ಕ್ವಾರ್ಟರ್ ಆಗುತ್ತೆ. ಒಂದೊಂದು ಕ್ವಾರ್ಟರ್ದು ಸಂಖ್ಯೆ ಇದ್ದಾವೆ ನೋಡಿ. ಇಲ್ಲಿ 5, 2 ಇದೆ. 5 ಇಂಟು 2 ಎಷ್ಟು? 10. 10 ಮೈನಸ್ 1 9. ಓಕೆ, 6 ಇಂಟು 2 ಎಷ್ಟು? 12. 12 ಪ್ಲಸ್ 12 ಮೈನಸ್ 1 11. ಇದು ಅಪ್ಲೈ ಆಗೋಗಿಲ್ಲ. ಈಗ ಏನು ಮಾಡಿದ್ರೆ ಇದು 9 ಬರುತ್ತಾ? ಈಗ ನಾವು ಬೆಟರ್ ಏನು ಮಾಡೋಣ? 5 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಏನಾಗುತ್ತೆ? 25 ಮೈನಸ್ 4 ಅಂದರೆ ಎಷ್ಟಾಯಿತು? ಇದು 19 ಆಯಿತು. 19 ಆಗಲ್ಲ, ಇಲ್ಲಿ 9 ಇದೆ. ಅಥವಾ ಇದು 36, 4, 32. ಸೊ ನಾವು ಇಲ್ಲಿ ಯಾವ ರೀತಿ ಅಪ್ಲೈ ಮಾಡಿದಾಗ ಅಂದರೆ ಯಾವ ಒಂದು ಲಾಜಿಕನ್ನು ನಾವು ಇಲ್ಲಿ ಹಿಡಿದ್ರೆ ನಮಗೆ ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸಿಂಪಲ್ ರೀ, ಇಷ್ಟೆಲ್ಲ ನಾವು ಮಾಡಿದೇವಲ್ಲ ಕ್ಯಾಲ್ಕುಲೇಟು. ಈಗೇನು ಮಾಡ್ತೀರಿ? ಈ 5 ಮತ್ತು 2 ಅದ, ಇದರ ಮೈನಸ್ ಮಾಡಿ 3 ಆಗುತ್ತೆ. 3 ಸ್ಕ್ವೇರ್ ಏನಾಗುತ್ತೆ? 9 ಆಗುತ್ತೆ. 4 ಮೈನಸ್ 6 ಮೈನಸ್ 2 4 ಆಗುತ್ತೆ. 4 ಸ್ಕ್ವೇರ್ ಏನು? 16 ಆಗುತ್ತೆ. 8 ಮೈನಸ್ 3 5. 5 ಸ್ಕ್ವೇರ್ 25. 20 ಮೈನಸ್ ಅಂದರೆ ಇದು 16 ಅದ. ಇಲ್ಲಿ 16 ಬರಬೇಕಂದ್ರೆ ಇಲ್ಲಿ 4 ಬರಬೇಕು. ಹೌದಾ? 4. ಆಪ್ಷನ್ 1 ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟು, ಒಂದು ವಿದ್ಯಾರ್ಥಿಗಳ ಸಾಲಿನಲ್ಲಿ ರಮೇಶನು ಎಡದಿಂದ 10ನೇ ಸ್ಥಾನದಲ್ಲಿರುವನು, ರಾಮು ಬಲದಿಂದ 8ನೇ ಸ್ಥಾನದಲ್ಲಿದ್ದಾನೆ. ನೋಡಿ, ಒಂದು ವಿದ್ಯಾರ್ಥಿಗಳ ಸಾಲಿನಲ್ಲಿ ರಮೇಶ್ ಏನದನ? ಎಡದಿಂದ, ಬೇಡ ಹಾರಿಜೆಂಟಲ್ ತೆಗೋಣ. ಇದು ವಿದ್ಯಾರ್ಥಿಗಳ ಸಾಲು, ಇದು ಲೆಫ್ಟು, ಇದು ರೈಟು. ರಮೇಶ್ ಏನು? ಎಡದಿಂದ 10ನೇ ಸ್ಥಾನ ಅದ ರಮೇಶ್. ರಾಮು ಬಲದಿಂದ 8ನೇ ಸ್ಥಾನ. ರಾಮು ಏನದನಪ್ಪ? ಬಲದಿಂದ ರಾಮು 8ನೇ ಸ್ಥಾನ ಅದ. ನಂತರ ಅವರ ಸ್ಥಾನಗಳು ಅದಲು ಬದಲಾದಾಗ ರಮೇಶ ಎಡದಿಂದ 23ನೇ ಸ್ಥಾನದಲ್ಲಿ ಇರ್ತಾನೆ. 23ನೇ ಸ್ಥಾನ. ಹಾಗಾದರೆ ಈ ಸಾಲಿನಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಈಗ ನೋಡಿ, ಇಲ್ಲಿ ರಾಮು 8ನೇ ಸ್ಥಾನ ಅದಾನಂದ್ರೆ, ಈಗ ಈ ಒಂದು ರಮೇಶ ಇವನು 8ನೇ ಸ್ಥಾನಕ್ಕೆ ಇಲ್ಲಿ ಬಂದಂದ್ರೆ, ಓಕೆ, ಇದೇನು 8ನೇ ಸ್ಥಾನ ಅದಲ್ಲ, ಇಲ್ಲಿ ಬಂದಂದ್ರೆ ಇಲ್ಲಿದಿಂದ ಏನಾಗ್ತಾನಿವ? 23ನೇ ನಂಬರ್ ಆಗ್ತಾನೆ. 23. ಅವಾಗೇನು ಮಾಡೋದು? ಇದನ್ನು 23 ಪ್ಲಸ್ 8 23 ಪ್ಲಸ್ 8 ಎಷ್ಟಾಯಿತು? 31. ಓಕೆ, ಅಂದರೆ ಇಲ್ಲಿ 2 ನಂಬರ್ಸ್ ಅದಾವೆ, ಅದಕ್ಕೆ ಬಟ್ ಒಬ್ಬನೇ ಪರ್ಸನ್ ಅದಾನ, ಅದಕ್ಕೆ 1 ಮೈನಸ್ ಮಾಡೋದು 30. ಸೊ ಆಪ್ಷನ್ 2 ಇಸ್ ಅ ಕರೆಕ್ಟ್, 30. ಆಮೇಲೆ ZX VT BD FH, ಇಲ್ಲಿ ಈ ಒಂದು ಲಾಜಿಕನ್ನು ನಾವು ಕಂಡುಹಿಡಿಬೇಕು. ಜೆಡ್ದಿಂದ BDFH ಅಂದರೆ ಇಲ್ಲಿ ಏನದಪ್ಪ? ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ನೋಡಿ, ಕೊಟ್ಟಂಥ ಆಪ್ಷನಲ್ಲಿ TUVWXYZ. ಟಿ ಬಂದಿದೆ, T1 ಬಂದಿದೆ, V ಬಂದಿದೆ, X ಬಂದಿದೆ, Z ಬಂದಿದೆ. ಅಂದರೆ ಒಂದೊಂದು ಮಿಡಲಲ್ಲಿ ಒಂದೊಂದು ಲೆಟ್ರ್ ಬಿಟ್ಟು ಇದು ಉಲ್ಟಾ ಇಟ್ಟಿದ್ದಾರೆ, ಹೀಗೆ ZX VT ಅಂತ. ಓಕೆ, ಅಂತ ಮೇಲೆ ABCD ಇದೆ. ABCD ಏನಿದೆ? ಅದು ಕೂಡ ಸೇಮ್, ABCDEFG. ಓಕೆ, ಸೊ ಇದೇನು ಮಾಡಿದ್ದಾರೆ? ಇದೊಂದು B1, D1, F1, ಆಮೇಲೆ ಇದು H1 ತೊಗೊಂಡಿದ್ದಾರೆ ಹೀಗೆ. ಓಕೆ, ಸೊ
ಈಗ ನಾವು ಇಲ್ಲಿ ಏನು ಮಾಡಬೇಕು ನೋಡಿ, RSTUVWXY ನೋಡಿ, Y ಒಂದು YWS ಒಂದೊಂದು ಲೆಟ್ರ್ ಇದು ಮಾಡಿದ್ದಾರೆ. ಅದೇ ರೀತಿ ನಾವಿಲ್ಲಿ ಏನು ಮಾಡೋದು ಇನ್ನು ನೆಕ್ಸ್ಟ್ ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ ACG. ನೆಕ್ಸ್ಟ್ ಕ್ವೆಶನ್ ನೋಡಿ, ರೈಮನು ಒಂದು ಗಡಿಯಾರವನ್ನು 10% ನಷ್ಟದೊಂದಿಗೆ 2790ಗೆ ಮಾರಿದ. 10% ನಷ್ಟ 10% ನಷ್ಟ ಮಾಡಿಕೊಂಡು ಇಷ್ಟಕ್ಕೆ ಮಾರಿದ. ಅವನು ಶೇಕಡ 10ರಷ್ಟು ಲಾಭವನ್ನು ಪಡೆಯಬೇಕಾದರೆ ಗಡಿಯಾರವನ್ನು ಯಾವ ಬೆಲೆಗೆ ಮಾರಬೇಕು? ಈಗ ನೋಡಿರಿ ಸಿಂಪಲ್, ಈಗ 2790 ಅದ. ಏನದು ಇದು? ಮಾರಿದ ಬೆಲೆ ಅದ. ಎಷ್ಟಕ್ಕೆ? ಕಾಸ್ಟ್ ಪ್ರೈಸ್ ಅಂದರೆ ಏನು? ಈಗ ಕಾಸ್ಟ್ ಪ್ರೈಸು ಎಕ್ಸ್ ಇದೆ ಅಂತ ತಿಳ್ಕೊಳ್ಳಿ. ಎಕ್ಸ್ದಲ್ಲೇ ಕಾಸ್ಟ್ ಪ್ರೈಸ್ಗೆ 10% ಲಾಸ್ಟು ಅಂದರೆ 0.9. ಸೊ ಎಕ್ಸ್ ಏನು ಬರುತ್ತೆ? 3100. ಅಂದರೆ ಇದು ಕೊಂಡೆ ಬೆಲೆ, ಅದು ನಿಮ್ಮದು ಒಂದು ಸಿಕ್ಕಂಥ ಬೆಲೆ, ಅದು ಕೊಂಡೆ ಬೆಲೆ. ಸೊ ಈಗ 10% ನಿಮ್ಗೆ ಪ್ರಾಫಿಟ್ ಬೇಕಂದ್ರೆ ನಾವೇನು ಮಾಡೋದು? ಇದ್ರ 10% ಪ್ರಾಫಿಟನ್ನು ತೆಗಿಬೇಕು. 10% ಪ್ರಾಫಿಟ್ ತೆಗೆದು ಅಂದರೆ ಎಷ್ಟಾಗುತ್ತೆ? ಇದು 310 ಆಗುತ್ತೆ. ಓಕೆ, ಸೊ ಇದನ್ನು ಆ್ಯಡ್ ಮಾಡಿದ್ರಿ ಅಂದ್ರೆ ಏನಾಗುತ್ತೆ? 3410. ಸೊ ಇಲ್ಲಿ ಆನ್ಸರ್ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು, ರಘು ಮಹೇಶನ ಸಹೋದರ, ಪಂಕಜ್ ಲೀಶಾನ ಸಹೋದರ. ನೋಡಿ ಸಿಂಪಲ್ ಅದ. ರಘು ಮಹೇಶನ ಸಹೋದರ ಮಹೇಶ್. ಓಕೆ, ಜಸ್ಟ್ ಅ ಮಿನಿಟ್, ದೊಡ್ಡದಾಗಿ ತೊಗೊಳ್ಳೋಣ. ಓಕೆ, ರಘು ಈಸ್ ಮಹೇಶ್ ಬ್ರದರ್. ಮಹೇಶ್. ಓಕೆ, ಆಮೇಲೆ ಪಂಕಜ್ ಲೀಶಾಳ ಸಹೋದರ. ಪಂಕಜ್ ಇದನ್ನು ಬೇರೆ ಕಡೆ ತೊಗೊಳ್ಳೋಣ. ಪಂಕಜ ಲೀಶಾ ಅಂದ್ರೆ ಲೇಡೀಸು. ಇದನ್ನು ಸರ್ಕಲಲ್ಲಿ ಇಂಡಿಕೇಟ್ ಮಾಡೋಣ. ಮಹೇಶನು ಲೀಶಾಳ ಮಗ. ನೋಡಿ, ಮಹೇಶ ಲೀಶಾಳ ಮಗ. ಲೀಶಾ ಇಲ್ಲಿ ಮೇಲೆ ಲೀಶಾ. ಓಕೆ, ಈಗ ಇಲ್ಲಿ ಏನಂತಿದ್ದಾರೆ? ಪಂಕಜ್ನ ಸಹೋದರದ ನೀವು ಯಾರು? ಲೀಶಾನ ಸಹೋದರ ಪಂಕಜು. ಸೊ ಪಿ. ಓಕೆ, ಆಮೇಲೆ ರಘು ಲೀಶಾಳೊಂದಿಗೆ ಯಾವ ರೀತಿಯ ಸಂಬಂಧ ಹೊಂದಿದ್ದಾನೆ? ಮಗ. ಸಿಂಪಲ್ ರೀ. ಆಪ್ಷನ್ 2 ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಸೊ ಇದಿಷ್ಟು ಈ ಒಂದು ಕ್ವಶನ್ಗಳ ಒಂದು ಆನ್ಸರ್ ಆಗಿತ್ತು. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಯಾಕಂದರೆ ವಿಡಿಯೋ ಲೆಂದಿ ಆಗ್ತಾಯಿದೆ. ನೆಕ್ಸ್ಟ್ ಇದನ್ನು ಸ್ಟಾಪ್ ಮಾಡಿ ಮತ್ತೆ ಮುಂದಿನ ಒಂದು ಕ್ವಶನ್ಗಳನ್ನು ಕಂಟಿನ್ಯೂ ಮಾಡೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.